ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗಾದ್ರೆ ಬನ್ನಿ ಇವತ್ತಿನ ರಾಮಾಚಾರಿ ಸಂಚಿಕೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ. ಇತ್ತ ನಾರಾಯಣಾಚಾರ್ಯರು ತುಂಬಾ ಬೇಜಾರಿಂದ ದೇವ್ರ ಹತ್ರ ಹೋಗಿ ಕೇಳ್ಕೊಂತಾ ಇರ್ತಾರೆ. ದೇವ್ರೆ, ಏನು ತಪ್ಪು ಮಾಡ್ದಿರೋ ನನಗೆ ಯಾಕೆ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದೆಯಾ? ನ್ಯಾಯ ನೀತಿ ಅಂತ ಬದುಕ್ದೋನ್ ನಾನು, ಆದ್ರೆ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ನನಗೆ ಅಂತ ಆಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಚಾರು ಬರ್ತಾಳೆ. ಮಾವ ಅಂತ ಕೇಳಿದಾಗ ಏನು ಅಂತ ಕೇಳಿದ್ರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಕೇಳಿದಾಗ ಏನ್ ಹೇಳಮ್ಮ ಅಂದಾಗ, ಮುಂಚೆ ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನೀವು ನನ್ನ ಚೂರು ಇಷ್ಟಪಡ್ತಾ ಇರಲಿಲ್ಲ, ಆದ್ರೆ ಬದಲಾಗ್ತಾ ನೀವು ನನ್ನ ತುಂಬ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರಿ. ಹಾಗೆ ಈಗ ನಾನು ಸೊಸೆ ಅಂತ ಒಪ್ಕೊಂಡಿದ್ದೀರ, ಆದರೆ ಮುಂಚೆ ನನ್ನ ಸೊಸೆ ಅಂತ ಒಪ್ಕೊಂಡಿರೋ ಸಮಯದಲ್ಲಿ ನಿಮ್ಮ ಮುಖದಲ್ಲಿ ನೆಮ್ಮದಿ ಇತ್ತು, ಆದರೆ ಇವಾಗೆಲ್ಲ ಸರಿ ಹೋಗಿದೆ. ನನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ, ಆದರೂ ಸಹ ಈ ಮುಖದಲ್ಲಿ ಆತಂಕ, ಬೇಜಾರು, ನಿಮ್ಗಲ್ಲಿ ನೆಮ್ಮದಿನೇ ಇಲ್ಲ. ಅದೇನಿದ್ರು ಹೇಳಿ ಪರವಾಗಿಲ್ಲ, ನಾನು ಆದರೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಾವ, ಯಾರ ಹತ್ರನೂ ಏನೂ ಹೇಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾರಾಯಣಾಚಾರ್ಯ ಮನಸ್ಸಿನಲ್ಲಿ ಇದೇ ಸರಿಯಾದ ಸಮಯ, ಆ ವೈಶಾಖನಿಂದ ದಿನ ಸಾಯೋದಕ್ಕೆ ಬದಲು ಒಂದಿನ ಸತ್ಯ ಹೇಳಿ ಸತ್ತೋಗ್ಬಿಡ್ತೀನಿ ಅಷ್ಟೇ, ನನಗಂತೂ ಸಾಕಾಗಿದೆ, ಇನ್ನೇನು ಹೇಳಬೇಕು ಅನ್ನೋಷ್ಟರಿಗೆ ಅಲ್ಲಿಗೆ ವೈಶಾಖ ಬರ್ತಾಳೆ. ಅಲ್ಲಿಗೆ ವೈಶಾಖ ಬಂದಿದ್ದನ್ನ ಗಮನಿಸಿದ್ದ ನಾರಾಯಣಾಚಾರ್ಯ ಮನಸ್ಸಿನಲ್ಲಿ ಇವಳು ಬಂದೇ ಬಿಟ್ಲ, ಮತ್ತೆ ಇನ್ನೇನು ಹೇಳಬೇಕು ಅನ್ನೋಷ್ಟರಲ್ಲಿ ಅಂತ ಚಾರುಗೆ ಹೇಳ್ತಾರೆ. ಏನು ನನ್ನ ಮುಖದಲ್ಲಿ ಕಳೆ ಇಲ್ಲ, ಅದು ಇಲ್ಲ ಅಂತ ಟೀಕೆ ಮಾಡ್ತಿದ್ದೆ, ಹಾಗೆ ನನಗೆ ವಯಸ್ಸಾಗಿರ್ಬೋದು, ಆದರೆ ನಾನು ಏನು ಬದಲಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಆಗ ಚಾರು, ಇದೇನಿದು ಮಾವ ಏನು ಹೇಳ್ಬೇಕು ಅನ್ಕೊಂಡು ಸಡನ್ನಾಗಿ ಯಾಕೆ ಕೋಪ ಮಾಡ್ಕೊಂಡ್ರು ಅಂತ ಹಿಂತಿರುಗಿ ನೋಡಿದಾಗ ಅಲ್ಲಿ ವೈಶಾಖ ನಿಂತಿರ್ತಾಳೆ. ಅದನ್ನು ಗಮನಿಸಿ, ಓ ಇಲ್ಲಿ ವೈಶಾಖ ಬಂದ್ಲು ಅಂತ ಮಾವ ಬೇಜಾರು ಮಾಡ್ಕೊಂಡು ಹೋದ್ರೆ ಹೆಂಗೆ, ಇಲ್ಲಿ ಏನೋ ನಡೀತಾ ಇದ್ದೆ, ನಾನು ಇದನ್ನು ತಿಳ್ಕೊಲೇಬೇಕು ಅಂತ ಅನ್ಕೊಂತಾಳೆ. ಇನ್ನು ಮರುದಿನ ಬೆಳಗ್ಗೆ ಎಲ್ಲರೂ ಹೇಳೋ ಮುಂಚೆನೆ ನಾರಾಯಣಾಚಾರ್ಯರು ಹೋಗಿ ಮನೆ ಮುಂದೆ ನಿಂತ್ಕೊಂಡು ಶಂಕ ಓದ್ತಾ ಇರ್ತಾರೆ. ಆಗ ಇದನ್ನೆಲ್ಲ ಕೇಳಿಸ್ಕೊಂಡು ಮನೆಯವರೆಲ್ಲ ಆಚೆ ಬಂದು ಕೇಳ್ತಾರೆ, ಏನಿದು ಯಾಕೆ ಶಂಕ ಓದ್ತಾ ಇದ್ದಾರೆ ಅಂದಾಗ ಆಗ ನಾರಾಯಣಾಚಾರ್ಯರು ಹೇಳ್ತಾರೆ, ನಾನು 5 ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡಬೇಕು, ಹಾಗೆ ಅದು ಬಂದಿರೋ ಅಕ್ಕಿಯಲ್ಲೇ ನಾನು ಊಟ ಮಾಡಬೇಕು. ಆಗ ರಾಮಾಚಾರಿ ಕೇಳ್ತಾನೆ, ಅಪ್ಪ ಇದೇನು ಹೊಸ ವ್ರತ ಕಟ್ಕೊಂಡಿದ್ದೀರಾ ನೀವು, ಅದೇನಿದ್ರು ನನಗೆ ಹೇಳ್ಬೋದಿತ್ತಲ್ವಾ, ನಾನು ಮಾಡ್ತಾ ಇದ್ದೆ ಅಂದಾಗ ಆಗ ವೈಶಾಖ ಹೇಳ್ತಾಳೆ, ಹೌದು ಮಾವ, ಈ ವ್ರತನ ಹೇಳಿ ನನಗೆ ಮುಂಚೆನೇ ಹೇಳಿದ್ರು ನಾ ಈ ವ್ರತ ಮಾಡ್ತೀನಪ್ಪ ಅಂತ. ಅದೇನಪ್ಪ ಅಂತಂದರೆ ನಾನು ಹೊಟ್ಟೆಲಿ ಬೆಳ್ತಿರೋ ಮಗುಗೋಸ್ಕರ ಮಾಡ್ತಾ ಇದ್ದಾರೆ, ನನ್ನ ಮಗು ಚೆನ್ನಾಗಿರಲಿ ಅಂತ ಹೇಳಿ ಅವರು 5 ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅದ್ರಲ್ಲಿ ಬಂದಿರೋ ಅಕ್ಕಿಯಿಂದ ತಾವೇ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿದಾಗ, ಹಾಗಾದರೆ ಇದು ಎಷ್ಟು ದಿನ ನಡಿಬೋದು ಅಂತ ಕೇಳಿದಾಗ, ಇದು ಗೊತ್ತಿಲ್ಲ, ಒಂದಿನ ಆಗ್ಬೋದು ಅಥವಾ ಮುಂದೆ ಕಂಟಿನ್ಯೂ ಆಗ್ತಾನೂ ಇರ್ಬೋದು ಅಂದಾಗ ನಾರಾಯಣಾಚಾರ್ಯರು ಬೇಸತ್ತಿನಿಂದ ಸರಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ಮನೆಯವರೆಲ್ಲ ಇದೇನಿದು ಹೊಸದಾಗಿ ಅಪ್ಪ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಇನ್ನು ಚಾರು ಬಂದು ರಾಮಾಚಾರ್ಯ ಅವ್ರ ಹತ್ರ ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ ರಾಮಾಚಾರ್ಯ ಹೇಳ್ತಾನೆ, ಮಗು ಅಂತ ತರಲೆ ವಿಚಾರ ಬಿಟ್ಬಿಡಿ, ಮಗು ಇನ್ನೂ ನಮ್ಮದು ಲೇಟ್ ಆಗ್ಬೋದು ಅಂತ ಹೇಳಿದಾಗ, ಅಯ್ಯೋ ಅದಲ್ಲ ಬೇರೆ ವಿಚಾರ ಸ್ವಲ್ಪ ಸೀರಿಯಸ್ ಅಂತ ಹೇಳಿದಾಗ, ಸರಿ ಅದೇನು ಹೇಳಿ ಅಂತ ಕೇಳಿದಾಗ ಅವ್ರು ಹೇಳ್ತಾಳೆ, ಮಾವ ಯಾಕೋ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾರೆ, ಹಾಗೆ ಇವಾಗ ಮಾವ ಮಾಡ್ತಿದ್ದಾರಲ್ಲ ಈ ವ್ರತ ಏನಾದರೂ ನಿಮಗೆ ಮುಂಚೆ ಗೊತ್ತಿದೆಯಾ ಅಥವಾ ನೀವೇನಾದರೂ ಈ ಥರ ಮಾಡಿದ್ದೀರಾ ಅಂತ ಕೇಳಿದಾಗ ರಾಮಾಚಾರ್ಯ ಹೇಳ್ತಾನೆ, ಶ್ರಾವಣ ಮಾಸದಲ್ಲಿ ಈ ಥರ ಮಾಡ್ತಾರೆ, ಆದರೆ ಅಪ್ಪ ಇವಾಗ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಅದೇನು ವಿಚಾರನೋ ಏನೋ, ಅಪ್ಪ ಇದ್ರದಲ್ಲೆಲ್ಲ ಚಾಣಕ್ಯ ಇದ್ದಾರೆ, ನನಗೆ ಏನೂ ಗೊತ್ತಿಲ್ಲ, ಅವರು ಸಮುದ್ರ ಆದರೆ ನಾನು ಅದರಲ್ಲಿರೋ ಒಂದು ಚೊಂಬು ನೀರು ಅಷ್ಟೇ, ಇದ್ರ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮಾವ ದೇವರು ದಿಂಡ್ರು ವ್ರತ ಅಂತ ಬಂದರೆ ಯಾವತ್ತೂ ಮೈ ಮರೆಯೋದಿಲ್ಲ, ಆದರೆ ಇನ್ನೇ ಎಲೆ ಮುಂದೆ ಕುತ್ಕೊಂಡಾಗ ವೈಶಾಖ ಅಕ್ಕ ಬಂದು ಹೇಳಿದಾಗ ಅದೇ ನಿಂತು ಮಾಡ್ಕೊಂಡ್ರು, ಹಾಗೇನಾದರೂ ಅವ್ರು ವ್ರತ ಮಾಡಬೇಕು ಅಂದ್ಕೊಂಡಿದ್ರೆ ಅವರು ಯಾವತ್ತೂ ಮರೆಯೋದಿಲ್ಲ. ಹಾಗೆ ವೈಶಾಖ ಅಕ್ಕ ಬಂದು ಬರೇ ಸತ್ಯ ಬಾಮ ಅಂತ ಹೇಳ್ತಾ ಇದ್ದಾಳಲ್ಲ, ಅಷ್ಟೇ ಅಲ್ಲದೆ ಅವ್ರು ಏನಾದರೂ ವ್ರತ ಮಾಡ್ತಾ ಇದ್ರೆ ಮುಂಚೆ ನಮಗೆಲ್ಲ ಒಂದು ಮಾತು ತಿಳಿಸಿರೋರು, ಆದರೆ ಇತ್ತೀಚೆಗೆ ನೋಡಿದರೆ ಏನೋ ತಾವಾಗೆ ಅಚಾನಕ್ಕಾಗಿ ಏನೋ ಮಾಡ್ತಾ ಇದ್ದಾರೆ. ಇತ್ತ ನೋಡಿದರೆ ನಾವು ಏನು ಪ್ರಶ್ನೆ ಕೇಳಿದ್ರು ಹೋಗು ವೈಶಾಖ ಅಕ್ಕನೇ ಉತ್ತರ ಕೊಡ್ತಾಳೆ, ಹಾಗಾದರೆ ಇವರಿಬ್ಬರು ನಡುವೆ ಏನೋ ಇದೆ, ಅದೇನಂತ ತಿಳ್ಕೊಬೇಕು. ವೈಶಾಖ ಅಕ್ಕ ನಾಟಕ ಮಾಡ್ತಾ ಇದ್ದಾಳೆ, ಆದಷ್ಟು ಬೇಗ ನಾನು ಇದ್ರ ಬಗ್ಗೆ ತಿಳ್ಕೊಲೇಬೇಕು ಅಂತ ಮನಸ್ಸಲ್ಲಿ ಅಂದ್ಕೊತಾಳೆ ಚಾರು. ಇನ್ನು ಈತ ನಾರಾಯಣಾಚಾರ್ಯರು ಮನೆಗೂ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ನಿಂತ್ಕೊತಾ ಇರ್ತಾರೆ. ಆಗ ಮನೆಯವರೊಬ್ಬರು ಹೇಳ್ತಾರೆ, ಮನೆಯಲ್ಲಿ ಏನೂ ಇಲ್ಲ ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡ ನಾರಾಯಣಾಚಾರ್ಯರು ತುಂಬ ಬೇಜಾರಿನಿಂದ, ಅಯ್ಯೋ ಶಿವಪ್ಪ ಇದೆಂಥ ಶಿಕ್ಷೆ ನನಗೆ, ನಿನಗೇನೋ ಭಿಕ್ಷೆ ಬೇಡಿ ತಡ್ಕೊಳೋ ಶಕ್ತಿ ಇತ್ತು, ಆದರೆ ನನಗೆ ಇದನ್ನೆಲ್ಲ ತಡ್ಕೊಳೋ ಶಕ್ತಿ ಆಗ್ತಾ ಇಲ್ಲ ಅಂತ ಹೇಳಿ ಅಳ್ತಾ ಇರ್ತಾರೆ. ಆಗ ಅಷ್ಟರಲ್ಲಿ ಯಾರು ಅಂತ ಆಚೆ ಬಂದ ನೋಡಿದಾಗ ನಾರಾಯಣಾಚಾರ್ಯ ಇರ್ತಾರೆ. ಅದು ನೋಡಿ, ಅಯ್ಯೋ ನಾರಾಯಣಾಚಾರ್ಯರು ಇದೇನು ಭಿಕ್ಷೆ ಬೇಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಚೆ ಬರುವಾಗ ಭಿಕ್ಷುಕ ಅಂತ ಹೇಳಿ ಅವರು ತಂದಿರ್ತಾರೆ. ಅವರನ್ನ ನೋಡಿ ಬೇಡ ಇವರಿಗೆ ಹೋಗಿ ಅಕ್ಕಿ ಬೆಲ್ಲ ಕೊಡು ಅಂತ ಹೇಳಿ ಅವರಿಗೆ ಭಿಕ್ಷೆ ನೀಡಿ ಮುಂದಕ್ಕೆ ಕಳಿಸ್ತಾರೆ. ಹೀಗೆ ಕೆಲವು ಜನ ಹೋಗಿ ಅವ್ರ ಮನೆಗೆ ಹೋಗ್ತಾರೆ. ಯಾಕೆ ನಾರಾಯಣಾಚಾರ್ಯರು ಈ ಥರ ಮಾಡ್ತಾ ಇದ್ದಾರೆ, ಮನೆಗೂ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರಲ್ಲ ಏನು ವಿಚಾರ ಅಂತ ಕೇಳಿದಾಗ ಆಗ ಅಜ್ಜಿ ಹೇಳ್ತಾಳೆ, ಅದೇನೋ ವ್ರತ ಅಂತೆ, ನಮ್ಮ ವೈಶಾಖ ಗರ್ಭಿಣಿ ಅಲ್ವಾ, ಅವಳ ಹೊಟ್ಟೆಯಲ್ಲಿ ಮಗು ಚೆನ್ನಾಗಿರ್ಲಿ ಅಂತ ವ್ರತ ಮಾಡ್ತಿದ್ದಾರೆ ಅಂತ. ಆಗ ಜನ ಹೇಳ್ತಾರೆ, ಹಾಗಾದರೆ ಸರಿ ಅವರು ಇಚ್ಛೆಯಿಂದ ವ್ರತ ಮಾಡ್ತಾ ಇದ್ರೆ ಪರವಾಗಿಲ್ಲ, ಮತ್ತೆ ಅಳ್ತಾ ಇದ್ರು ಯಾಕೆ ಅಂತ ಕೇಳಿದಾಗ ಜಾನಕಿ, ಏನು ನಮ್ಮ ಮನೆಯವ್ರು ಅಳ್ತಾ ಇದ್ರ ಅಂತ ಹೇಳಿ ಶಾಕ್ ಆಗ್ತಾರೆ. ಆದರೆ ಈತ ವೈಶಾಖ ಮಾತ್ರ, ಅಯ್ಯೋ ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡೆ, ಆ ಮುದ್ಕಾಳೋದನ್ನು ಕಣ್ಣಾರೆ ನೋಡ್ಬೋದಿತ್ತು, ಎಷ್ಟು ಸುಖ ಸಿಕ್ತಿತ್ತು ನನಗೆ.
ಆಗ ಅಜ್ಜಿ ಹೇಳ್ತಾಳೆ, ಏನೋ ಅಪ್ಪ ಅವ್ನ ಕನಸಲ್ಲಿ ದೇವ್ರು ಬಂದು ಹೇಳಿರ್ಬೋದು ಈ ಥರ ವ್ರತ ಮಾಡು ಅಂತ, ಅದಕ್ಕೆ ಮಾಡ್ತಾ ಇರ್ಬೋದು ಅಂದಾಗ, ಹೌದು ದೇವ್ರು ಹೇಳಿದ್ರೆ ಪರವಾಗಿಲ್ಲ, ಆದರೆ ಯಾಕೆ ಅಳ್ತಾ ಮಾಡ್ತಾ ಇದ್ರು, ಏನೋ ಅವರು ಇನ್ನೂ ಹುಷಾರಾಗಿಲ್ಲ ಅನ್ಸುತ್ತಾ, ನೀವು ಸ್ವಲ್ಪ ಹೋಗಿ ಆಸ್ಪತ್ರೆ ತೋರಿಸ್ಕೊಂಬನ್ನಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಶಾಕ್ ಆಗ್ತಾರೆ. ಆಗ ವೈಶಾಖ, ಹಿಂಗೆ ಆಗಬೇಕು ಅವನಿಗೆ, ಇವತ್ತು ನನ್ನಮ್ಮ ಹೇಗೆ ಪರಿಸ್ಥಿತಿ ಬಂದರೆ ಅದೇ ಪರಿಸ್ಥಿತಿ ಆ ನಾರಾಯಣಾಚಾರ್ಯನೂ ಬರಬೇಕು. ನನ್ನಮ್ಮ ಇವತ್ತು ಹುಚ್ಚಿಯಾಗಿ ಏನು ತಿಳಿದೆ ಮನೇಲಿ ಬಿದ್ದಿದ್ದಾರೆ, ಅದೇ ರೀತಿ ನಾರಾಯಣಾಚಾರ್ಯರು ಸಹ ಒದ್ದಡಿ ಜೀವ ಬಿಡಬೇಕು, ಅದು ನಾನು ಕಣ್ಣಾರೆ ನೋಡಿ ಖುಷಿ ಪಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಂತಾಳೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ಬೋದು ಇದನ್ನು ನೋಡಬೇಕು ಅಂದರೆ ನೀವು ನಾಳಿನ ಸಂಚಿಕೆವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.